ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಆಲ್ಮೋಸ್ಟ್ 3 ಮಂತ್ಸ್ ಆದಮೇಲೆ ಬರ್ತಾ ಇದ್ದೀನಿ. ನಾನು ನೋಡ್ಬಿಟ್ಟು ಶಾಕ್ ಆಯಿತು. ಆದರೆ ಈ 3 ಮಂತ್ಸ್ ಇತ್ತಲ್ಲ, ಒಂಥರ ಒಳ್ಳೆ ಟೈಮು. ಕಸಿನ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಲಿ, ಅಥವಾ ಸ್ವಲ್ಪ ತಿಳ್ಕೊಳೋದಾಗಲಿ, ಅಥವಾ ನೆಕ್ಸ್ಟ್ ಲೆವೆಲ್ ಓದ್ಕೊಳೋದು, ಆಮೇಲಿಂದ ಕೆಲಸ, ಪ್ರೊಫೆಷ್ನಲ್ ಕೆಲಸ, ಮಗಂದು ಎಕ್ಸಾಮ್ಸು ಎಲ್ಲ ಇನ್ಕ್ಲೂಡ್ ಆಗಿತ್ತು. ಹಾಗೆ ನಾನು ಬುಕ್ ಕೂಡ ರಿಲೀಸ್ ಮಾಡಿದೆ. ಈ ಬುಕ್ ಕಿಂಡಲ್ ಸ್ಟೋರಲ್ಲಿ ಅವೈಲಬಲ್ ಇದೆ. ಯಾರಾದರೂ ಕಿಂಡಲ್ ಓದೋರಿಗಾದರೆ ಇದು ಈಸಿಯಾಗಿ ಫ್ರೀಯಾಗಿ ಓದ್ಬೋದು. ಕಿಂಡಲ್ ಇಲ್ಲದೆ ಇರೋರು ಪರ್ಚೇಸ್ ಮಾಡಬೇಕಾಗುತ್ತೆ. ಲಿಂಕ್ನ ಶೇರ್ ಮಾಡಿದ್ದೀನಿ. ಸೊ ಬುಕ್ ಓದೋ ಇಂಟ್ರೆಸ್ಟ್ ಇರೋರು ನೋಡ್ಬೋದು. 1980s ಕಿಡ್ ಅಂತ ತುಂಬ ಇಂಟ್ರೆಸ್ಟಿಂಗ್ ಆಗಿ ಫ್ಲ್ಯಾಶ್ ಬ್ಯಾಕ್ ಸ್ಟೋರೀಸು, ಆಮೇಲಿಂದ ಏನಂತೀರ ನಾಸ್ಟಾಲ್ಜಿಯಾ ಫೀಲಿಂಗ್ ಬರುತ್ತೆ. ಆಮೇಲೆ ಗುಡ್ ಓಲ್ಡ್ ಮೆಮೊರೀಸ್ನ ರಿವೈಂಡ್ ಮಾಡ್ಕೊಳೋದಕ್ಕೆ ಒಂಥರ ಚೆನ್ನಾಗಿದೆ ಬುಕ್ಕು. ಓದ್ಬಿಟ್ಟು ಕಮೆಂಟ್ಸ್ ಶೇರ್ ಮಾಡಿ ಹೇಗೆ ಅಂತ, ರಿವ್ಯೂನ ಹೇಳಿ. ನನಗೆ ಏನಾದರೂ ಇಂಪ್ರೂವೈಸ್ ಮಾಡ್ಕೊಳೋದಿದೆಯಾ ಅಥವಾ ಎಡಿಟ್ ಮಾಡಬೇಕಾ ಏನಾದರೂ ಪರ್ಟಿಕ್ಯುಲರ್ ಏರಿಯಾದಲ್ಲೇ ಅಂತಂದರೆ ಪ್ಲೀಸ್ ಇನ್ಫಾರ್ಮ್ ಮಾಡಿ. ಅದು ಒಂದು ಕಡೆಗಾದರೆ ಇವತ್ತಿನ ಟಾಪಿಕ್ಗೆ ಬರೋಣ. ನನ್ನ ಕ್ಲೈಂಟ್ಸು ಅಥವಾ ನನ್ನ ಸ್ಟೂಡೆಂಟ್ಸ್ ಇದ್ದಾರಲ್ಲ, ಅವರಿಗೆಲ್ಲ ಮ್ಯಾನಿಫೆಸ್ಟ್ ಮಾಡೋದಂತೂ ಹೇಳ್ಕೊಟ್ಟಿದ್ದೀನಿ, ಚೆನ್ನಾಗಿ ಕಲ್ತಿದ್ದಾರೆ. ಆದರೆ ಏನು ಮಾಡ್ತಾರೆ, ಒಂದು ಪೀರಿಯಡ್ ಆಫ್ ಟೈಮ್ವರೆಗೂ ನೀಟಾಗಿ ಕಲ್ತ್ಕೊಂಡು ಬರ್ತಾರೆ. ಒಂದು ಸ್ವಲ್ಪ ದಿನ ಆದಮೇಲೆ ಯಾಕೋ ಡಲ್ ಫೀಲಿಂಗ್ ಆಗ್ತಾಯಿದೆ, ಅವ್ರು ಹಂಗೆ ಅಂದ್ಬಿಟ್ರು, ನನ್ನ ಲೈಫಲ್ಲಿ ಹಿಂಗಾಗಿ ಹೋಗ್ಬಿಡ್ತು, ನಾನು ಏನು ಮಾಡಲಿ, ಈ ಥರ ಫೀಲಿಂಗ್ಸು ಬರ್ತಾ ಇರುತ್ತೆ. ಅದು ಕಾಮನ್, ಎಲ್ಲರಿಗೂ ಆ ಅಪ್ಸ್ ಆ್ಯಂಡ್ ಡೌನ್ಸು ಇದ್ದಿದ್ದೆ ಅಲ್ವಾ. ಲಾ ಆಫ್ ಅಟ್ರಾಕ್ಷನ್ನು, ಮ್ಯಾನಿಫೆಸ್ಟೇಷನು ಇದೆಲ್ಲ ಮಾಡಿ ಅರ್ಥ ಮಾಡಿಕೊಂಡು ನನ್ನ ಲೈಫನ್ನ ಚೆನ್ನಾಗಿ ಮಾಡ್ಕೊಬೇಕು ಅಂತಿರೋರಿಗೆ ಈ ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸ್ತು. ಇದನ್ನು ಶೇರ್ ಮಾಡದೆ ಹೋದರೆ ನಿಮಗೆ ಮುಂದೆ ನಾನು ಏನೇ ಇನ್ಫಾರ್ಮೇಷನ್ ಕೊಟ್ಟರು ಅದಕ್ಕೆ ರಿಲೇಟ್ ಮಾಡ್ಕೊಳೋದಕ್ಕಾಗಲ್ಲ. ಸೊ ಈ ವಿಡಿಯೋನ ನೋಡಿ ಅರ್ಥ ಮಾಡ್ಕೊಳ್ಳಿ. ಆಮೇಲಿಂದ ನನಗೆ ಗೊತ್ತಿರೋಷ್ಟು ನಾನು ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಇದ್ದೀನಿ. ಇದರಲ್ಲೇನಾದರೂ ಕರೆಕ್ಷನ್ಸ್ ಮಾಡಬೇಕು ಅಥವಾ ಏನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಅಂದರೆ ಕಮೆಂಟ್ಸಲ್ಲಿ ಶೇರ್ ಮಾಡಿ. ನಾನು ನಿಜವಾಗ್ಲೂ ಅದನ್ನು ಇಂಪ್ರೂವೈಸ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಯಾವಾಗಾದರೂ ಅನಿಸಿದ್ಯಾ, ಬಿಯಾಂಡ್ ದ ರೋಲ್ಸ್ ದಟ್ ವಿ ಆರ್ ಇನ್ ಅವರ್ ಲೈಫ್? ಅಂದರೆ ಇವಾಗ ಆಫೀಸ್ನಲ್ಲೇ ಒಂದು ಪೊಸಿಷನಲ್ಲಿ ಇರ್ತೀರ. ಸೊ ಆ ಪೊಸಿಷನ್ ಬಿಟ್ಬಿಟ್ಟು ನೀವು ಯಾರು? ಫ್ಯಾಮ್ಲಿನಲ್ಲೇ ಒಂದು ಫ್ಯಾಮ್ಲಿ ಪರ್ಸನ್ ಆಗಿದ್ದೀರಾ, ಆ್ಯಸ್ ಅ ಫಾದರ್, ಆ್ಯಸ್ ಅ ಡಾಟರ್, ಆ್ಯಸ್ ಅ ಮದರ್. ಅದು ಬಿಟ್ಬಿಟ್ಟು ನೀವು ಯಾರು? ಈ ಸರ್ಟನ್ ಕ್ವೆಶನ್ಸ್ಗೆ ಆನ್ಸರ್ಸ್ ಹುಡುಕಬೇಕು. ಹೂ ಆಮ್ ಐ? ಹೂ ಆಮ್ ಐ ಅಂತ ಒಂದು ಕ್ವೆಶನ್ ಬರಬೇಕು. ಎಲ್ಲ ತಲೆಯಲ್ಲೂ ಬಂದೇ ಬರುತ್ತೆ ಓವರ್ ಅ ಪೀರಿಯಡ್ ಆಫ್ ಟೈಮ್. ನಾನು ಯಾಕಿದ್ದೀನಿ, ನನ್ನ ಲೈಫ್ ಯಾಕೆ ಹೀಗಿದೆ? ಐ ಟು ಹ್ಯಾವ್ ಲಾಟ್ ಆಫ್ ವರೀಸ್ ಇನ್ ಲೈಫ್. ರೇಸ್ ಯುವರ್ ಹ್ಯಾಂಡ್. ಯು ಆರ್ ನಾಟ್ ಅಲೋನ್. ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ವುಡ್ ಹ್ಯಾವ್ ರೇಸ್ಡ್ ದೇರ್ ಹ್ಯಾಂಡ್ಸ್. ಸೊ ಯು ಶುಡ್ ಬಿ ಅಂಡರ್ಸ್ಟ್ಯಾಂಡಿಂಗ್ ಒನ್ ಥಿಂಗ್ ಇಲ್ಲಿ. ಹೂ ಆಮ್ ಐ ಕ್ವೆಶನ್ಗೆ ಆನ್ಸರ್ ಹುಡ್ಕೋದು ತುಂಬ ಇಂಪಾರ್ಟೆಂಟ್. ದಟ್ ಈಸ್ ವೆನ್ ಯು ವಿಲ್ ರಿಯಲೈಸ್ ವೇರ್ ಈಸ್ ಯುವರ್ ಲೈಫ್ ಹೆಡಿಂಗ್ ಟುವರ್ಡ್ಸ್. ಅಥವಾ ನಾನು ಯಾವ ರೀತಿ ಲೈಫ್ ಲೀಡ್ ಮಾಡಬೇಕು, ನಾನು ಸೊಸೈಟಿಗೋಸ್ಕರ ಏನು ಮಾಡಬೇಕು, ಅಥವಾ ನನ್ನ ಜೀವನಕ್ಕೋಸ್ಕರನೇ ನಾನು ಹೇಗಿರಬೇಕು, ಈ ಕ್ವೆಶನ್ಸ್ಗೆ ಆನ್ಸರ್ಸ್ ಹುಡ್ಕೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ. ಸೊ ಬಿಯಾಂಡ್ ದ ರೋಲ್ಸ್ ದಟ್ ವಿ ಪ್ಲೇ, ಅಂದರೆ ಮಗಳಾಗಿ, ಅಮ್ಮ ಆಗಿ, ಅಥವಾ ಗ್ರ್ಯಾಂಡ್ ಮದರ್ ಆಗಿ, ಅಥವಾ ಒಂದು ಕಂಪನಿನಲ್ಲೇ CEO ಆಗಿ, VP ಆಗಿ, AVP ಆಗಿ, ಟೀಮ್ ಲೀಡರ್ ಆಗಿ, ಅದು ಬಿಟ್ಟು ಕೂಡ ಅದನ್ನೆಲ್ಲ ಬಿಟ್ಟು ನೀವು ಯಾರು? ಥಿಂಕ್ ಅಬೌಟ್ ದಿಸ್ ಆ್ಯಂಡ್ ರೈಟ್ ಡೌನ್ ನೌ. ಹೂ ಆಮ್ ಐ? ಈ ಕ್ವೆಶನ್ನು ಒಂಥರ ತಲೆ ಕೆಡಿಸ್ಬಿಡುತ್ತೆ ಎಷ್ಟೊಂದು ಜನಕ್ಕೆ. ಮತ್ತೆ ಕಾಲ್ ಮಾಡಿ ಕೇಳಬೇಡಿ, ಹೂ ಆಮ್ ಐ ಅಂದರೆ ಏನು ಮಾಡಬೇಕು ಮೇಡಮ್, ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಎಲ್ಲ. ಈ ವಿಡಿಯೋನ ಎಂಡೋರ್ಗೂ ನೋಡಿದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್. ಏನೇ ಪೊಸಿಷನ್ಸಲ್ಲಿ ಇದ್ದರೂ ಕೂಡ ಅದೆಲ್ಲ ನಿಮ್ಮದು ಟೆಂಪರರಿ ಐಡೆಂಟಿಟೀಸ್ ಅಂತ ಅನ್ಬೋದು. ಇಟ್ ಡಸಂಟ್ ಸ್ಟೇ ಫಾರ್ ಅ ಲಾಂಗರ್ ಟೈಮ್. ಫಾರ್ ಎಕ್ಸಾಂಪಲ್, ಯು ಆರ್ ಅ ಡಾಟರ್ ಫಾರ್ ಸಮ್ವನ್ ಫಾರ್ ಸರ್ಟನ್ ಪೀರಿಯಡ್ ಆಫ್ ಟೈಮ್. After that, your role changes to become a mother for someone. Later, it keeps changing. It's not the same. Similarly, ಆ ಬೇಸಿಕ್ ಐಡೆಂಟಿಟಿ ಹಾಗೆ ಇದ್ರೂ ಕೂಡ ಇವಾಲ್ವ್ ಆಗ್ತಾ ಹೋಗುತ್ತೆ. ಆ ಥರ ಹೇಳ್ತಾ ಇರೋದು ನಾನು. ಫಾರ್ ಎಕ್ಸಾಂಪಲ್, ಯು ಜಾಯಿನ್ ಅ ಕಂಪನಿ ಆಸ್ ಅ ಟ್ರೈನಿ ಫಾರ್ ಸರ್ಟನ್ ಟೈಮ್. ದೆನ್ ಆಫ್ಟರ್ 6 months, ಯು ಆರ್ ಮೂವ್ ಟು ಅ ಡಿಫ್ರೆಂಟ್ ಪೊಸಿಷನ್, ನೆಕ್ಸ್ಟ್ level 1, level 2, level 3. ಇಟ್ ಈಸ್ ಆಲ್ ಟೆಂಪರರಿ. ಇಟ್ ಕೀಪ್ಸ್ ಚೇಂಜಿಂಗ್. ಆದರೆ ನಿಮ್ಮ ಓನ್ ಸೆಲ್ಫ್ ಐಡೆಂಟಿಟಿ ಅನ್ನೋದೇನಿದೆ, ಹೂ ಆರ್ ಯು ಅಂದರೆ ಹೂ ಆಮ್ ಐ ಅಂತ ನಮಗೆ ನಾವೇ ಕ್ವೆಶನ್ ಮಾಡಿ. ಸೊ ನಿಮ್ಮ ಸೆಲ್ಫ್ ಐಡೆಂಟಿಟಿ ಏನು? ಅದು ಪರ್ಮನೆಂಟ್ ಆಗಿರುತ್ತೆ. ಇಟ್ ಡಸಂಟ್ ಚೇಂಜ್.
ಸೊ ಯು ಶುಡ್ ಫೈಂಡ್ ಔಟ್ ಹೂ ಆಮ್ ಐ. ಈ ಕ್ವೆಶನಿಗೆ ಆನ್ಸರ್ ಹುಡ್ಕೋದು ತುಂಬ ಇಂಪಾರ್ಟೆಂಟ್. ಕೆಲವರಿಗೆ ಲೈಫು ಒಂದು ಪನಿಷ್ಮೆಂಟ್ ಅಂತ ಅನಿಸ್ಬೋದು, ಕೆಲವರಿಗೆ ಲೈಫ್ ಅನ್ನೋದು ಒಂದು ಸೆಲೆಬ್ರೇಷನ್ ಅನಿಸ್ಬೋದು, ಕೆಲವರಿಗೆ ಲೈಫು ಇಟ್ ಈಸ್ ವೆರಿ ಎಕ್ಸ್ಪೀರಿಯನ್ಷಿಯಲ್ ಮೂಮೆಂಟ್ಸ್ ತುಂಬಿಕೊಂಡಿರೋವಂಥ ಒಂದು ಪ್ಯಾಟರ್ನ್ ಅಂತ ಅನ್ನಿಸ್ಬೋದು. ಬಟ್ ನೀವು ಅಬ್ಸರ್ವ್ ಮಾಡಿದ್ರೆ ಯಾವುದೇ ಒಂದು ಸಿಚುವೇಶನಲ್ಲಿರಿ, ಇಟ್ ಈಸ್ ಆಲ್ ಟೆಂಪರರಿ. ಈ ಮೂಮೆಂಟ್ ಒಂದು ಸರ್ಟನ್ ಮಂತ್ಸ್ ಯು ಆರ್ ವೆರಿ ಹ್ಯಾಪಿ, ಸರ್ಟನ್ ಮಂತ್ಸ್ ಯು ಆರ್ ವೆರಿ ಸ್ಯಾಡ್, certain months you have lot of abundance and prosperity, for certain time you are missing something, or you would be in love for some time and you get departed for some time. ಸೊ ಇದು ರೋಲರ್ ಕೋಸ್ಟರ್ ರೈಡ್ ಥರ ಆಗ್ತಿರುತ್ತಲ್ಲ, ಯಾಕೆ ಹಿಂಗೆಲ್ಲ ಆಗುತ್ತೆ ಅಂತ ಒಂದು ಕ್ವೆಶನ್ ಬರುತ್ತೆ. ಇವಾಗ ಈ ಮೊನೋಟನಸ್ ಲೈಫ್ನ ಪಾಸ್ ಮಾಡ್ತಾ ಇದ್ದಾಗ ಎಲ್ಲಾದರೂ ನಿಮಗೆ ಅನಿಸಿದ್ರೆ ನಾನು ಯಾರು, ನನ್ನ ಅಸ್ತಿತ್ವ ಏನು, ವೈ ಆಮ್ ಐ ಹಿಯರ್, ವಾಟ್ ಈಸ್ ಮೈ ಪರ್ಪಸ್ ಆಫ್ ಲೈಫ್, ಈ ಥರ ಏನಾದರೂ ನಿಮಗೆ ಕ್ವೆಶನ್ಸ್ ಬರ್ತಾ ಇದೆ ಅಂದರೆ ರಿಯಲಿ ಇಟ್ ಈಸ್ ರಿಯಲಿ ಅನ್ ಅವೇಕನಿಂಗ್ ಮೂಮೆಂಟ್ ಅಂತ ಹೇಳ್ತೀನಿ. ಬರ್ತಾ ಇಲ್ಲ ಅಂದರೆ ಇನ್ನು ಲರ್ನ್ ಮಾಡೋದು ತುಂಬ ಇದೆ ಅಂತ ಹೇಳ್ಬೋದು. ಈ ಕ್ವೆಶನ್ಸ್ ಬರ್ತಾ ಇದೆ ನಿಮಗೆ ಅಂದರೆ ಯು ಆರ್ ಇನ್ ಅನ್ ಅವೇಕನಿಂಗ್ ಸ್ಟೇಜ್. ವಾಟ್ ಈಸ್ ಲೈಫ್? ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಬೇಕು ಅಂದರೆ 2 ಮೇನ್ ಆಸ್ಪೆಕ್ಟ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು. I am a living thing, alva. So I can think, I can talk, I can react to certain things. So I have that consciousness within me. This is a remote. It's a non-living thing. So it can't think or it can't respond to certain things. So this does not have any consciousness. But me, being a human being, I have consciousness wherein I can respond to certain things that happens around me. For example, ಬಿಸಿ ಶಾಖ ತಗಲಿತು ಅಂದರೆ ಐ ಕ್ಯಾನ್ ಫೀಲ್ ಇಟ್, ದಟ್ ಬಿಸಿಲು ಹೊಡಿತಾ ಇದೆ ಅಂತ. ಯಾರಾದರೂ ಏನಾದರೂ ಅಂದಾಗ ಐ ಕ್ಯಾನ್ ಫೀಲ್ ಇಟ್. ಸೊ ಹೌ ಡಸ್ ದಟ್ ಮೇಕ್ ಯು ಫೀಲ್ ಫ್ರಮ್ ಇನ್ಸೈಡ್ ಅಂತ. ಸೊ ದಟ್ಸ್ ದ ಕಾನ್ಷಿಯಸ್ನೆಸ್ ಪಾರ್ಟ್. ಸೊ ಐ ಆಮ್ ಅಲೈವ್, ಐ ಹ್ಯಾವ್ ದಟ್ ಕಾನ್ಷಿಯಸ್ನೆಸ್ ವಿತ್ ಇನ್ ಮೀ. ಈ 2 ಆಸ್ಪೆಕ್ಟ್ಸ್ನ ಅರ್ಥ ಮಾಡ್ಕೊಬೇಕು. ವಾಟ್ ಈಸ್ ದ ಸೋರ್ಸ್ ಆಫ್ ಕಾನ್ಷಿಯಸ್ನೆಸ್ ದೆನ್? This question must arise with all of you. What is consciousness? Why is this coming to me then? So you should understand that, as I said you, when you touch any hot object, you can feel the pain or you can feel the heat of any object, alva. So that means you can sense certain things. But what ಈ ಕಾನ್ಷಿಯಸ್ನೆಸ್ಗೆ ಸೋರ್ಸು ಯಾವುದೋ ಒಂದು ಶಕ್ತಿ ಇದೆ ಅಂತ ಒಂದು ಅರ್ಥ ಮಾಡ್ಕೊಬೇಕು. ಯಾವುದೋ ಒಂದು ನಮಗೆ ಕಾಣದೇ ಇರೋಂಥ ಒಂದು ಶಕ್ತಿ ನಮ್ಮನ್ನೆಲ್ಲರನ್ನೂ ನಡೆಸ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಬೇಕು. ವಾಟ್ ಈಸ್ ದ ಸೋರ್ಸ್ ಆಫ್ ಕಾನ್ಷಿಯಸ್ನೆಸ್? ಈ ಕಾನ್ಷಿಯಸ್ನೆಸ್ ಅಂತ ವರ್ಡ್ ಬರ್ತಾ ಇದೆ ಅಂದರೆ ಇದು ಹೇಗೆ ಬಂತು? ಈ ಕಾನ್ಷಿಯಸ್ನೆಸ್ ಎಲ್ಲಿಂದ ಬರ್ತಾ ಇದೆ? ಈ ಟಾಪಿಕ್ನ ಅರ್ಥ ಮಾಡ್ಕೊಬೇಕೀಗ. ಸೊ ಈ ಕಾನ್ಷಿಯಸ್ನೆಸ್ ಪ್ರತಿಯೊಬ್ಬರಲ್ಲೂ ಸೇಮೇ ಇದೆಯಾ? ಎಲ್ಲೋ ಒಂದು ಫೋರ್ಸ್ ಇದೆ, ಅದು ನಮ್ಮನ್ನೆಲ್ಲ ಹೀಗೆ ನಡೆಸ್ತಾ ಇದೆ ಅಂತ ಒಂದು ಅರ್ಥ ಮಾಡ್ಕೊಬೇಕು. ಆ ಕಾನ್ಷಿಯಸ್ನೆಸ್ಸು ಹೇಗೆ ನಮ್ಮನ್ನೆಲ್ಲರನ್ನೂ ನಡೆಸ್ತಾ ಇದೆ ಲೈಫ್ನಲ್ಲೇ ಅನ್ನೋದನ್ನ ಅರ್ಥ ಮಾಡ್ಕೊಬೇಕು ಇವಾಗ. ಸೊ ನಾ ಹೇಳಿದ ಹಾಗೆ, ವೆನ್ ಯು ಟಚ್ ಎನಿ ಹಾಟ್ ಆಬ್ಜೆಕ್ಟ್, ಯಾವುದಾದ್ರೂ ಬಿಸಿಯಾದ ಆಬ್ಜೆಕ್ಟ್ ಮುಟ್ಟಿದಾಗ ಯು ವಿಲ್ ಫೀಲ್ ದಟ್. ಸೊ ಬಿಸಿ ಇದೆ ಅಂತ ಫೀಲ್ ಆಗುತ್ತೆ. ಅಥವಾ ಯಾವ್ದಾದ್ರು ಮಳೆನೇ ಇದ್ದರೆ ಯು ಕ್ಯಾನ್ ಫೀಲ್ ದಟ್, ಸ್ಕಿನ್ ಮೇಲೆ ಫೀಲ್ ಆಗುತ್ತೆ ಅಲ್ವಾ. ಸೊ ಯು ಕ್ಯಾನ್ ಹಿಯರ್, ಯಾವುದಾದ್ರೂ ತುಂಬ ಸೌಂಡ್ ಆಯಿತು ಅಂದರೆ ಕೇಳೋಕ್ಕಾಗಲ್ಲ. ಯು ಕ್ಯಾನ್ ಹಿಯರ್ ಆಲ್ಸೋ, ಯು ಕ್ಯಾನ್ ಸಿ ಸರ್ಟನ್ ಥಿಂಗ್ಸ್. ಯು ಹ್ಯಾವ್ ದ ಕಾನ್ಷಿಯಸ್ನೆಸ್ ಆಫ್ ಹಿಯರಿಂಗ್ ಆ್ಯಂಡ್ ಸೀಯಿಂಗ್. ನೌ ಇಫ್ ಇಟ್ ಈಸ್ ಅ ಡೆಡ್ ಬಾಡಿ, ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಇಫ್ ಇಟ್ ಈಸ್ ಅ ಡೆಡ್ ಬಾಡಿ, the dead body also has eyes and ears. It was a living thing, but now there is something missing in that dead body. What is that source? That source you should identify. There is some source in this body. I'm actively talking to you all. There is some force driving me to do this. That there is some source of energy around me or inside me or outside me. I don't know. You should explain it. So what is the source of energy that's driving me to become whatever I'm today or whatever I'll be in my future? Somebody has a
pet animal with them, and suddenly for some reason that pet animal is no more there. ಸೊ ಆ ಪೆಟ್ ಅನಿಮಲ್ ಮುಂದೆ ನೀವು ಅಳ್ತಾ ಕುತ್ಕೊಂತೀರಾ. ಬಟ್ ನನ್ಗೆ ಇವಾಗ ಪ್ರಶ್ನೆಗೆ ಉತ್ತರ ಬೇಕು. ಯೋರ್ ಪೆಟ್ ಅನಿಮಲ್ ಇಸ್ ಇನ್ ಫ್ರಂಟ್ ಆಫ್ ಯು ಓನ್ಲಿ. ಇಟ್ ಇಸ್ ಡೆಡ್. You are crying, but the body is in front of you. The pet you love is still in front of you, but why are you crying? Now you are missing the source of energy that was inside that pet's body. ಆ ಬಾಡಿ ಅಲ್ಲೇ ಇದೆ, ಬಟ್ ಆ ಎನರ್ಜಿ ಮಿಸ್ ಆಗ್ತಾ ಇದೆ. ಆ ಎನರ್ಜಿನೇ ನೀವು ಇಷ್ಟಪಡ್ತಾ ಇದ್ದೀವಿ, ಅದು ಮಿಸ್ ಆಗಿದೆ. ಅಂದರೆ ಆ ಎನರ್ಜಿ ಯಾವುದು, ಆ ಸೋರ್ಸ್ ಯಾವುದು ಅನ್ನೋದನ್ನ ಅರ್ಥ ಮಾಡ್ಕೊಬೇಕು. ದ ಆನ್ಸರ್ ಫಾರ್ ಆಲ್ ದಿಸ್ ಕ್ವೆಶನ್ಸ್ ಇಸ್ ಸಮಥಿಂಗ್ ದಟ್ ಡ್ರೈವ್ಸ್ ಆರ್ ಕಾನ್ಷಿಯಸ್ನೆಸ್ ಇಸ್ ದ ಸೋಲ್. ದೇರ್ ಇಸ್ ಒನ್ ಎನರ್ಜಿ ವಿತಿನ್ ಅವರ್ ಬಾಡಿ ದಟ್ ಡ್ರೈವ್ಸ್ ದ ಹೋಲ್ ಬಾಡಿ. ಸೋಲ್ ಎನರ್ಜಿ ಅನ್ನೋದೇನಿದೆ, ಇಟ್ ಕ್ಯಾನ್ ಬಿ ಇನ್ಸೈಡ್ ಯುವರ್ ಬಾಡಿ ಅಥವಾ ಇಟ್ ಕ್ಯಾನ್ ಬಿ ಔಟ್ಸೈಡ್ ಯುವರ್ ಬಾಡಿ ಅಂತ ಹೀಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಮ್ ಪೀಪಲ್ ವುಡ್ ಹ್ಯಾವ್ ಬೀನ್ ಇನ್ ಕೋಮಾ. ಅವರು ಬಾಡಿನಲ್ಲೇ ಕಾನ್ಷಿಯಸ್ನೆಸ್ ಮಿಸ್ ಆಗ್ತಾ ಇದೆ, ಹಾಗಂತ ಅವರು ಬದುಕಿಲ್ಲ ಅಂತ ಅಲ್ಲ ಅಲ್ವಾ. ದ ಸೋಲ್ ಮೈಟ್ ಬಿ ಇನ್ಸೈಡ್ ಆರ್ ದ ಎನರ್ಜಿ ಮೈಟ್ ಬಿ ಲೋ ಆರ್ ಇಟ್ ಮೇ ಬಿ ಔಟ್ಸೈಡ್ ಆಲ್ಸೋ. ಕೋಮಾದಿಂದ ಹೊರಗಡೆ ಬಂದವರು ಅವರು ಕೆಲವು ಆನ್ಸರ್ಸ್ನ ಕೊಡ್ತಾರೆ. ದೇರ್ ಆರ್ ಸಮ್ ಎಕ್ಸಾಂಪಲ್ಸ್ ಆರ್ ಸೈಂಟಿಫಿಕ್ ರೀಸನ್ಸ್ ವೇರ್ ದೇ ಹ್ಯಾವ್ ಸೆಡ್ ದಟ್ all these 7 days whatever happened in the hospital they know everything but they were not able to respond. ಇಂಚಿಂಚು ಹೇಳ್ತಾರೆ, ಕಣ್ಣು ಮುಚ್ಚಿದ್ದಾರೆ, ಮಲ್ಕೊಂಡಿದ್ದಾರೆ, ಅವ್ರಿಗೆ ಏನೇನು ಗೊತ್ತಿಲ್ಲ, ಆದ್ರೂ ಕೂಡ ಆಸ್ ದೋ ಅವ್ರು ನೋಡಿದಾರ ಅನ್ನೋ ತರ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದೆಲ್ಲ ಹೇಗೆ? there is a soul energy that might be inside that can also travel outside your body. Understand? So ಈ soul energy ಅನ್ನೋದು it keeps moving from one body to another. So the soul's journey is always to move. So it keeps moving from one body to another, holding the karmic energies of any individual body. ಕಾರ್ಮಿಕ್ ಎನರ್ಜೀಸ್ ಅಂದರೆ ಏನು? ನೀವು ಮಾಡೋ ಒಳ್ಳೆ ಕರ್ಮಗಳು ಅಂದರೆ ಕಾರ್ಯಗಳು. ನೀವೇನು ಕಾರ್ಯಗಳನ್ನು ಮಾಡ್ತೀರಾ ಆ ಕಾರ್ಯಗಳಿಗೆ ಸಂಬಂಧಪಟ್ಟ ಹಾಗೇನೆ ರಿಲೆವೆಂಟ್ ಆಗಿ ಯುವರ್ ಸೋಲ್ ವಿಲ್ ಬಿ ಆಕ್ಟಿವೇಟೆಡ್. ಇಟ್ ಕ್ಯಾನ್ ಬಿ ಪ್ರೋಗ್ರಾಮ್ಡ್ ಇನ್ ಅ ವೆರಿ ಗುಡ್ ವೇ. ಸೊ ಇದೊಂಥರ ನಮ್ಮ ಬಾಡಿ ಒಂದು ಕಂಪ್ಯೂಟರ್ ಇದ್ದಂಗೆ, ಈ ಸೋಲ್ ಅನ್ನೋದು ಒಂದು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡೋದಂಗೆ. ಸೊ ಈ ಸಾಫ್ಟ್ವೇರು ನೀವು ಮಾಡೋ ಒಳ್ಳೆ ಕಾರ್ಯಗಳಿಗೆ ಮತ್ತು ನೀವು ಮಾಡೋ ಎಲ್ಲ ಕೆಟ್ಟ ಕಾರ್ಯಗಳನ್ನೆಲ್ಲ ಹಾಗೆ ರೆಕಾರ್ಡ್ ಮಾಡ್ಕೊತಾ ಇರುತ್ತೆ. ದಾಟ್ ರಿಫ್ಲೆಕ್ಟ್ಸ್ ಇನ್ ದ ವೇ ಆಫ್ ಕರ್ಮ. ಸೊ ಈ ಕರ್ಮ ಅನ್ನೋದು ಡಿಫ್ರೆಂಟ್ ಟಾಪಿಕ್. ನಾವಿವಾಗ ಡಿಸ್ಕಸ್ ಮಾಡ್ತಾ ಇರೋದು ಸೋಲ್ ಜರ್ನಿ, ಆಮೇಲೆ ನಾವು ಯಾರು ಅಂತ ತಿಳ್ಕೊಳೋದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇರೋದಿಲ್ಲಿ. ಸೊ ಈಗ ಅರ್ಥ ಆಗಿರಬೇಕು, ದೇರ್ ಇಸ್ ಲೈಫ್, there is consciousness, there is a source of consciousness which is known as soul. The soul's journey keeps traveling from one body to another all the time. That is irrelevant, ನಡೀತಾ ಇರಬೇಕು. ಅದೇ ಪ್ರಕೃತಿ ನಿಯಮ. ಎಲ್ಲಿ ನೋಡಿದ್ರು ಆ ಸರ್ಕಲ್ ಆಫ್ ಲೈಫ್ ನಿಮಗೆ ಕಾಣಿಸ್ತಾ ಬರುತ್ತೆ. ಪ್ರತಿಯೊಂದು ಎವಲ್ಯೂಷನ್ ಅಲ್ಲಿ ನೋಡಿ, ಇಟ್ಸ್ ಅ ಸರ್ಕಲ್ ಆಫ್ ಲೈಫ್ ಆಲ್ ದ ಟೈಮ್. ಓಕೆನಾ? ಸೋಲ್ಸ್ ಜರ್ನಿ ಅರ್ಥ ಮಾಡ್ಕೊಬೇಕು. ಸೋಲ್ ಈಸ್ ಎಟರ್ನಲ್ ಅಂದರೆ ಅದಕ್ಕೆ ಬರ್ತ್ ಇಲ್ಲ, ಡೆತ್ ಕೂಡ ಇಲ್ಲ. ಇಟ್ ಕೀಪ್ಸ್ ಟ್ರಾವೆಲಿಂಗ್ ಆ್ಯಂಡ್ ಸೋಲ್ ಈಸ್ ಅ ಪಾರ್ಟ್ ಆಫ್ ಗಾಡ್ ಬಟ್ ನಾಟ್ ಗಾಡ್. ಆಯಿತಾ? ವಿ ಆರ್ ಜಸ್ಟ್ ಇವಾಗ ಸೂರ್ಯ ಹೇಗಿದ್ದಾರೆ, ಅದು ಕಿರಣಗಳು ಬೀಳ್ತಾ ಇರುತ್ತೆ, ಅದರಲ್ಲೇ ಒಂದು ಟೈನಿ ಮೈನಿ ಕಿರಣ ನೀವಾಗಿರ್ಬಹುದು, ಆದರೆ ನೀವು ಸಣ್ಣ ಆಗಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಗಾಡ್ಸ್ ಅಂಶ ನಾವು, ಅಹಂ ಬ್ರಹ್ಮಾಸ್ಮಿ ಅಂತಾರಲ್ವ, ದೇವರ ಅಂಶ ನೀವೇ ದೇವರು, ಆದರೆ ದೇವರಾಗಕ್ಕಾಗಲ್ಲ. ಈ ಸೋಲ್ಸ್ ಜರ್ನಿ ನಿಮ್ಗೆ ಅರ್ಥ ಆಗಿದ್ರೆ ಇವಾಗ ಇನ್ನೊಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಬೇಕು. ಕ್ಯಾನ್ ಯು ಡೆಸ್ಟ್ರಾಯ್ ದ ಸೋಲ್? Can you destroy the soul? No, you cannot destroy the soul. The soul cannot be destroyed, but it keeps moving from
one body to another. The soul holds a certain energy of your body. ಅಂದರೆ ನೀವು ಮಾಡುವಂಥ ಕರ್ಮಗಳು ಕಾರ್ಯಗಳೇನೇನಿದೆ ಆ ಇನ್ಫಾರ್ಮೇಷನ್ ಸೋಲ್ ಹತ್ರ ಖಂಡಿತ ಇದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಯು ವುಡ್ ಹ್ಯಾವ್ ಸೀನ್ ಸರ್ಟನ್ ರೀಇನ್ಕಾರ್ನೇಷನ್ ಕೇಸಸ್. ಎಕ್ಸಾಂಪಲ್ ಇವಾಗ 4-5 years ಆಗಿರೋ ಮಗು ಆಲ್ ಆಫ್ ಅ ಸಡನ್ ಇಂಡಿಯಾದಲ್ಲಿರುವ ಮಗು ಇಟ್ ಸ್ಟಾರ್ಟ್ ಸ್ಪೀಕಿಂಗ್ ಫ್ರೆಂಚ್ ಲ್ಯಾಂಗ್ವೇಜ್ ಆ್ಯಂಡ್ there is no information of French from anywhere, but how did the child come to know about French? It's all about reincarnation journey. The soul chooses its body and it moves around. The soul's journey concept na ಓದೋದಾದ್ರೆ it's a very wide subject, but ನಮ್ಗೆ ಈ ಕಾನ್ಸೆಪ್ಟ್ ಅರ್ಥ ಆಗಬೇಕು. ಸೊ ನಾವು ಮಾಡೋ ಕಾರ್ಯಗಳಿಂದ ನಮ್ಮನ್ನು ನಾವು ಡಿಫೈನ್ ಮಾಡ್ಕೊಳಕ್ಕೆ ಸಾಧ್ಯ. ಸೊ ಈ ಕರ್ಮಗಳು ಏನೇನು ಮಾಡ್ತೀರಾ, ಯಾವಾಗಲೂ ಒಳ್ಳೆ ಕರ್ಮ ಮಾಡಿದ್ರೆ ನಮಗೆ ಯಾವಾಗಲೂ ಒಳ್ಳೇದಾಗುತ್ತೆ ಫ್ಯೂಚರ್. ಅಂದರೆ ಇವಾಗ ಯಾವುದಾದ್ರೂ ತುಂಬ ಬೇಜಾರು ಅಥವಾ ನಿಮ್ಗೆ ಯಾವುದಾದ್ರೂ ಒಳ್ಳೇದು ಆಗ್ತಾ ಇಲ್ಲ ಅಂದರೆ ಮುಂಚೆ ಇಟ್ಕೊಂಡು ಬಂದಿದ್ರಲ್ಲ ಕರ್ಮ, ಅದ್ರ ಡೆಪ್ನ ಕ್ಲಿಯರ್ ಮಾಡ್ತಿದ್ದೀರಾ ಅಂತ ಅರ್ಥ ಮಾಡ್ಕೊಬೇಕು. You should not feel low, you should not feel high. It's all God's destined journey. You should be in that journey. ಇದು ಸೋಲ್ಗೆ ಇರುವಂಥ ಸ್ಕೂಲ್. ಈ ಭೂಮಿ ಅನ್ನೋದೇನಿದೆ, ನಾವೇನು ಜರ್ನಿ ನಡೆಸ್ತಾ ಇದ್ದೀವಿ, ಯೋಚನೆ ಮಾಡಿಕೊಂಡು ನಡ್ಕೊಂಡು ಇಷ್ಟೊಂದೆಲ್ಲ ಅನಲೈಸ್ ಮಾಡ್ಕೊಂಡು ಏನು ಮಾಡ್ತಾ ಇದ್ದೀವಿ, ಇದೆಲ್ಲ ನಮ್ಮ ಒಂದು ವ್ಯಕ್ತಿತ್ವದ ಜರ್ನಿ. ಓಕೆನಾ? ಸೊ ಇವಾಗ ಸರ್ಟನ್ ಕ್ವೆಶನ್ಸ್ಗೆ ಆನ್ಸರ್ಸ್ ಹುಡ್ಕೋಣ. ವಾಟ್ ಈಸ್ ಲೈಫ್? Life is a sacred school for the soul, a journey of experiences, mistakes, learning and becoming. When days feel repetitive or meaningless, it's a whisper from your soul asking to awaken itself. So ಸೋಲಿಂದ ನಿಮ್ಗೆ ಏನಾದ್ರು ಕನೆಕ್ಷನ್ಸು ಬಾಂಡಿಂಗು ಬೆಳೆಸ್ಕೊಂಡಾಗ ಯು ವಿಲ್ ರಿಯಲೈಸ್ how beautiful life is all about anta. Who am I? So let's answer this question now. Who am I? I'm the eternal spirit soul. I'm not the material body. I'm the eternal spirit soul. I'm the eternal spirit soul. I'm not the material body. I'm not the body. I'm not the mind. I'm an eternal soul, seeking for guidance to move ahead in life, like energizing your soul and becoming more awakening, becoming more enlightened. That's the purpose of every soul. But people misunderstand, thinking that this body that they are in, it's their permanent. Whatever enjoyments they are living in their life, it's all permanent. The materialistics that they hold for themselves, it's all permanent, it's all theirs. Nothing is permanent. ಇದನ್ನ ಅರ್ಥ ಮಾಡ್ಕೊಬೇಕು. ಈಗ ಕೇಜಲ್ಲಿ ಒಂದು ಪ್ಯಾರೆಟನ್ನು ಸಾಕ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಈಗ ಕೇಜನ್ನ ದಿನಾ ಒರೆಸ್ತಾ ಇದ್ರೆ ಪಳ ಹೊಳಿತಾ ಇರಬೇಕು ಅಂತ, ಆ ಪ್ಯಾರೆಟ್ಗೆ ಏನು ಊಟ ಹಾಕಲಿಲ್ಲ ಅಂದರೆ ಏನಾಗುತ್ತೆ? ಓವರ್ ಅ ಪೀರಿಯಡ್ ಆಫ್ ಟೈಮ್ ಪ್ಯಾರೆಟ್ಗೆ ಹಶ್ವಾಗುತ್ತೆ, ಇಟ್ ವಿಲ್ ಪೆರಿಶ್ ಅಲ್ವಾ? ಕೇಜ್ ಅನ್ನೋದು ನಿಮ್ಮ ಬಾಡಿ ಆದರೆ ಪ್ಯಾರೆಟ್ ಅನ್ನೋದು ನಿಮ್ಮ ಸೋಲ್ ಥರ. ಸೊ ಈ ಸೋಲ್ನ ಯಾವಾಗಲೂ ಫೀಡ್ ಮಾಡಬೇಕು, ಚೆನ್ನಾಗಿ ನೋಡ್ಕೊಬೇಕು ಅಂದರೆ ಏನು ಮಾಡಬೇಕು? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಮೆಡಿಟೇಷನ್, ಸೆಕೆಂಡ್ ಮೋಸ್ಟ್ ಥಿಂಗ್ ನಾಲೆಡ್ಜ್. ಅರ್ಥ ಮಾಡ್ಕೊಬೇಕು ಸೋಲ್ನ ಹೇಗೆ ಎನರ್ಜೈಸ್ ಮಾಡೋದು ಅಂದರೆ ಒಳ್ಳೆ ಮನಸ್ಸಿಂದ. ಒಳ್ಳೆ ಮನಸ್ಸು ಬರಬೇಕು ಅಂದರೆ, ಒಳ್ಳೆ ಆಲೋಚನೆ ಬರಬೇಕು ಅಂದರೆ ಯು ಶುಡ್ ಬಿ ರೀಡಿಂಗ್ ಸಮಥಿಂಗ್ ಗುಡ್ ಅಲ್ವಾ? ಈ ಮೆಡಿಟೇಷನ್ ಅಥವಾ ಈ ಪ್ರಾಣಾಯಾಮ ಪ್ರಾಕ್ಟೀಸಸ್ ಮಾಡೋದ್ರಿಂದ ಸ್ವಲ್ಪ ಮೈಂಡ್ ಎನ್ಲೈಟೆಂಡ್ ಫೀಲಿಂಗ್ ಆಗುತ್ತೆ ಆ್ಯಂಡ್ ಯು ವಿಲ್ ಬಿ ಫೀಲಿಂಗ್ ಯುವರ್ ಸೋಲ್ ಇನ್ ಅ ಪಾಸಿಟಿವ್ ವೇ. ಸೊ ಇದೆಲ್ಲ ಮಾಡೋದ್ರಿಂದ ಯು ವಿಲ್ ಫೀಲ್ ಅವೇಕನಿಂಗ್. ಈ ಅವೇಕನಿಂಗ್ ಫೀಲಿಂಗ್ ಬಂದಾಗ ಯುವರ್ ಸೋಲ್ ಇಸ್ ಮೋರ್ ಎನರ್ಜೈಸ್ಡ್. ಒನ್ ಮೋರ್ ಕ್ವೆಶನ್ ನೌ ದೆನ್, ವಾಟ್ ಈಸ್ ಡೆತ್? Death is the simple departure of the spirit soul from the material body. ಅಷ್ಟೇ. ಈ ಮಟೀರಿಯಲ್ ಬಾಡಿಯಿಂದ ಸೋಲು ಮೂಮೆಂಟ್ ಆಗೋದೇ ಡೆತ್ ಅಂತ ಕರೆಯೋದು. ಈ ಮಟೀರಿಯಲಿಸ್ಟಿಕ್ ಬಾಡಿಯಿಂದ ಸೋಲ್ ಮೂಮೆಂಟ್ ಆಗೋದೇ ಡೆತ್ ಅಂತ ಕರೀತಾರೆ. ಸೊ ಈ ಸೋಲ್ನ ಚೆನ್ನಾಗಿ ಇಟ್ಕೊಬೇಕು ಅಂದರೆ ಒಳ್ಳೆ ಆಲೋಚನೆಗಳನ್ನ ಇಟ್ಕೊಬೇಕು, ಒಳ್ಳೆ ಕರ್ಮಗಳನ್ನ ಮಾಡಬೇಕು, ಚಾರಿಟಬಲ್
the more you give with charity without any, the more empty you are from inside. ಅಂದರೆ ಯಾವುದೇ ರೀತಿ ಗ್ರಡ್ಜಸ್ ಆಗಲಿ ಅಥವಾ ಯಾವುದಾದ್ರೂ ಆ್ಯಂಗರ್ ಆಗಲಿ, ಈ ಥರ ಆಲೋಚನೆಗಳು ನಿಮ್ಮ ಮನಸ್ಸಲ್ಲೇ ಅಥವಾ ನಿಮ್ಮ ಒಳಗಡೆ ಅದು ಇಲ್ಲ ಅಂದಾಗ, the more enlightened you'll feel. When you feel good for others, when you feel guiding others or helping others, holding others' hand, that's what is life all about, alva. You are generating or you are creating more positive energies around you, and you are building a very good karmic energy. ಸೊ ಈ ಕಾನ್ಸೆಪ್ಟ್ಸ್ನ ಅರ್ಥ ಮಾಡಿಕೊಂಡ್ರೆ ನೆಕ್ಸ್ಟ್ ಲೆವೆಲಲ್ಲೇ ಮ್ಯಾನಿಫೆಸ್ಟೇಷನ್ ಮಾಡೋದೇ ಆಗಲಿ, ಲಾ ಆಫ್ ಅಟ್ರಾಕ್ಷನ್ನ ಪ್ರಾಕ್ಟೀಸ್ ಮಾಡೋದಾಗಲಿ, ಅದು ಹೆಂಗೆ ಮಾಡ್ಬೋದು ಅಂತ ಅರ್ಥ ಆಗುತ್ತೆ. ಫಸ್ಟ್ ನೀವು ಅರ್ಥ ಮಾಡ್ಕೊಬೇಕಾಗಿರೋದಂದರೆ, ಹೂ ಆಮ್ ಐ, ವಾಟ್ ಈಸ್ ದಿಸ್ ಲೈಫ್ ಆಲ್ ಅಬೌಟ್, ವಾಟ್ ಈಸ್ ಮೈ ಸೋಲ್ಸ್ ಪರ್ಪಸ್, ವೈ ಆಮ್ ಐ ಹಿಯರ್. ಈ ಕಾನ್ಸೆಪ್ಟ್ಸ್ನ ನೀವು ಸ್ವಲ್ಪ ಥಿಂಕ್ ಮಾಡಿ ಒಂದು ಪ್ರಾಸೆಸ್ನೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಸೊ ಈ ವಿಡಿಯೋದಲ್ಲೇ ನನ್ನ ಕೈಲಿ ಆದಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಪ್ಲೀಸ್ ಡೂ ಶೇರ್ ಇನ್ ಕಮೆಂಟ್ಸ್ ಲೈಕ್ ಹೌ ಡಿಡ್ ಯು ಫೀಲ್ ಅಬೌಟ್ ದ ವಿಡಿಯೋ, ಆ್ಯಂಡ್ ಡೂ ಯು ಲೈಕ್ ಟು ವಾಚ್ ಸರ್ಟನ್ ವಿಡಿಯೋಸ್ ಲೈಕ್ ದಿಸ್, ಆರ್ ವಾಟ್ ಈಸ್ ಇಟ್ ಎಕ್ಸಾಕ್ಟ್ಲಿ ದಟ್ ಯು ವಾಂಟ್ ಫ್ರಮ್ ಮೀ. ಸೊ wishing you all the best for your life, and let's move to the next video. ಇನ್ನು ಸ್ವಲ್ಪ ದಿನದಲ್ಲಿ ಬರ್ತೀನಿ, ಮಂತ್ಸ್ ಗಟ್ಟಲೆ ತಗೊಳಲ್ಲ. ಟೇಕ್ ಕೇರ್, ಬಾಯ್.